ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರವೀಣ್ ಎಚ್.ಜಿ. ಎನ್ಲೈಟ್ ಅಗ್ರೋಟೆಕ್ ಕಂಪನಿಯಿಂದ ನಾವು ಇಲ್ಲಿ ಬಂದಿದ್ದೀವಿ. ಸ್ನೇಹಿತರೆ, ನಾವಿವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ನಾರಾಯಣಪುರ ಅನ್ನೋ ಒಂದು ಹಳ್ಳಿನಲ್ಲಿ ನಾವು ಇವತ್ತಿದ್ದೀವಿ. ನಮ್ಮ ಜೊತೆ ರೈತರಾದಂಥ ರವಿ ಮತ್ತು ಕೃಷ್ಣಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಒಂದು 8 ಎಕರೆ ಜಾಗದಲ್ಲಿ ಮಚಿಲಿ ಅನ್ನೋ ಒಂದು ವೆರೈಟಿ ಕ್ಯಾಪ್ಸಿಕಮ್ನ ಬೆಳೆದಿದ್ದಾರೆ. ಇವರು ಎನ್ಲೈಟ್ ಅಗ್ರೋಟೆಕ್ನ ಪ್ರಾಡಕ್ಟ್ಗಳಾದಂಥ ಅಗ್ರೋಲೈಸರ್ ಅಂತೇಳಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ, ಮತ್ತು ಅಗ್ರೋಸ್ಮೈಲ್ ಅನ್ನೋ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಅಗ್ರೋಲೈಸರ್ ಮತ್ತು ಅಗ್ರೋಸ್ಮೈಲ್ನ ಯಾವ ರೀತಿ ನೀವು ನಿಮ್ಮ ಬೆಳೆಗೆ ಏನು ಇದು ಮಿಚಿಲಿ ವೆರೈಟಿ ಏನಿದೆ ಇದಕ್ಕೆ ಯಾವ ರೀತಿ ಯೂಸ್ ಮಾಡಿದ್ರಿ, ಇದು ಯೂಸ್ ಮಾಡಿದ್ಮೇಲೆ ಯಾವ ರೀತಿಯಾದಂಥ ಬದಲಾವಣೆಗಳನ್ನ ನೀವು ನೋಡಿದಿರಿ ಅಂತ ರೈತರಿಗೆ ನೀವು ತಿಳಿಸ್ಕೊಡ್ಬೇಕು ಸರ್. ಅಷ್ಟಕ್ಕೆ ಸರ್, ಡಲ್ ಇರೋದು, ಸ್ವಲ್ಪ ಗಿಡ ಒಂದು ಮುಚ್ಕೊಂಡಿರೋದು, ಒಂಥರ ನಮಗೆ ಒಂದು ಯಾವ್ದಾರ ಗೊಬ್ಬರ ಬಿಟ್ಟರೆ ಚೆನ್ನಾಗಿರ್ತದೆ ಅಂತ ನಾವು ಕೇಳಿದ್ವಿ. ಅವರು ಇದು ಕೊಟ್ಟಿದ್ರು. 20 ದಿನ ಆದಮೇಲೆ 7 ದಿನ ಗ್ಯಾಪ್ ಬಿಟ್ಟು ಅಗ್ರೋಲೈಸರ್ ಅಗ್ರೋಸ್ಮೈಲ್ ಕೊಟ್ಟಿದ್ದೀವಿ. ಸೊ ನಾಟಿ ಮಾಡಿ 20 ದಿನ ಆದ್ಮೇಲೆ ಕೊಟ್ಟಿರೋದು ಕೊಟ್ಟಿದ್ದೀವಿ. ಸೊ ಮೊದಲನೇದು ಅಗ್ರೋಲೈಸರ್ ಕೊಟ್ಮೇಲೆ ಕಾಂಡದ ಸೈಜ್ ಅಲ್ಲಿ ಏನಾರ ಬದಲಾವಣೆ ಕಾಣಿಸ್ತಾ? ಲಾಕು ಚೆನ್ನಾಗಿ ಕಿತ್ಕೊಂಡೈತೆ, ಲಾಕ್ ಚೆನ್ನಾಗಿ ಬಂದಿದೆ, ಎಲೆಗಳು ಸ್ವಲ್ಪ ಅಗಲ ಆಗಿ ಸೈಜ್ ಅಲ್ಲಿ ಗಿಡಗಳೆಲ್ಲ ಚೆನ್ನಾಗಿದಾವೆ. ಸ್ವಲ್ಪ ಮಡ್ಚ್ಕೊಂಡಿದ್ವು, ಲಾಕ್ಲೆಲ್ಲ ಚೆನ್ನಾಗಿ ಹೊಡ್ಕೊಂಡು ಫಸ್ಟ್ಗೂ ಇವಾಗ ಪರವಾಗಿಲ್ಲ, ಸ್ವಲ್ಪ ರಿಸಲ್ಟ್ ಕಾಣಿಸ್ತಾ ಇದೆ. ಅಗ್ರೋಸ್ಮೈಲ್ ಕೊಟ್ಟಿ ಆದ್ಮೇಲೆ ಯಾವ ರೀತಿ ಬದಲಾವಣೆ ಕಾಣಿಸ್ತು ನಿಮ್ಗೆ? ಪರವಾಗಿಲ್ಲ ಸರ್, ಫಸ್ಟ್ಗೂ ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಎಲ್ಲಿ ತಗೊಂಡ್ರೆ ಸರ್, ಎಲ್ಲಿ ಸಿಗುತ್ತೆ ಇದು? ಸೋಮೇನಲ್ಲಿ ಶಿವಣ್ಣ ಜೈ ಹನುಮಾನ್ ಟ್ರೇಡರ್ಸ್ ಅಲ್ಲಿ ಸಿಗ್ತದೆ. ಒಳ್ಳೆ ರಿಸಲ್ಟ್ ಇದೆ.